ಎಂತಹ ಶಕ್ತಿ ಇತ್ತು ಸಿದ್ಧಾರೂಢರಲ್ಲಿ ಅಂತಂದ್ರೆ ತಾಯಂದಿರ, ನಿಮ್ಗೆ ಗೊತ್ತಿರಬೇಕು. ಒಂದು ಸಾರಿ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು, ಅವರು ಬಹಳ ದೊಡ್ಡ ಪ್ರಭಾವಿ ಪುರುಷರು. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಬಹಳ ದೊಡ್ಡ ತಪಸ್ವಿಗಳು. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ನಿಮ್ಗೆ ಗೊತ್ತಿರಬೇಕು, ಅವರ ಶಿಷ್ಯರು ಮುಗುಳು ಕೂಡದ ಯಲ್ಲಾಲಿಂಗ ಮಹಾತ್ಮರು. ಅವರ ಕೈಯೊಳಗೆ ತಯಾರಾಗಿರತಕ್ಕಂಥ ಯಲ್ಲಾಲಿಂಗ ಮಹಾರಾಜರು ಈ ನಾಡಿನಾದ್ಯಂತ 300 ಮಠಗಳನ್ನು ನಿರ್ಮಾಣ ಮಾಡಿದರು. ಸದ್ಗುರು ಸಿದ್ದರಾಮ ಶಿವಯೋಗಿಗಳು, ಸದ್ಗುರು ಯಲ್ಲಾಲಿಂಗ ಮಹಾರಾಜರು ಅಂತಹ ಪವಾಡ ಪುರುಷರು. ಯಾರು ಅಂತಂದ್ರೆ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು. ಬಹಳ ದೊಡ್ಡ ಮಹಾನ್ ತಪಸ್ವಿಗಳು ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು. ಒಂದ್ಸಾರಿ ಅವ್ರಿಗೆ ಏನ್ ನೆನಪಾಯಿತು ಅಂತಂದ್ರ, ಸಿದ್ಧಲಿಂಗ ಮಹಾರಾಜರಿಗೆ ಏನೋ ಹುಬ್ಬಳ್ಳಿಯೊಳಗ ಬಹಳ ದೊಡ್ಡ ಮಹಾತ್ಮ ಅದಾನಂತ, ಸಿದ್ಧಾರೂಢ ಅಂತ ಅವ್ರ ಹೆಸರು. ನಾನು ಒಂದ್ಸಾರಿ ಅವರಿಗೆ ಭೇಟಿಯಾಗಿ ಬರ್ಬೇಕಲ್ಲ. ನೋಡ್ರಿ, ಮಹಾನ್ ತಪಸ್ವಿಗಳು ಲಚ್ಚಾನದ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಹಳ ದೊಡ್ಡ ತಪಸ್ವಿಗಳು. ಅವರ ಮಠದ ಮುಂದೆ ಹೋಗತಕ್ಕಂತ ಟ್ರೇನ್ ನಿಲ್ಲಿಸಿದವರು ಅವರು. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಹಾದಿಯೊಳಗೆ ಟ್ರೇನನ್ನು ತರಿಬಿ ಬಿಟ್ರಂದ್ರೆ ಬಂದು ಹಿಂಗ ಕೈ ಮಾಡ್ಕೊಂಡು ಅಡ್ಡಗಟ್ಟಿ ನಿಂದ್ರಿಸಿದವ್ರು ಅಲ್ರಿ, ಸುಮ್ಮ ಮಠದೊಳಗೆ ಕುಂತ ಸಂಕಲ್ಪ ಮಾಡಿದ್ರಷ್ಟ. ಅದು ಯಾಕಂತಂದ್ರ ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳ ಶಂಕರಲಿಂಗ ಮಹಾರಾಜರ ತೇರು ನಿರ್ಮಾಣ ಮಾಡಾಕತ್ತಿದ್ರಂತ. ಕಕ್ಕಳ ಮೇಲೆ ಐತಿ ಈಗ ತೇರದು. 100 ವರ್ಷ ಆಯಿತು ಸಿದ್ಧಲಿಂಗ ಮಹಾರಾಜರ ತೇರು ತಯಾರು ಮಾಡಿ. ಆ ತೇರು ತಯಾರು ಮಾಡಾಕ ಒಂದಿಷ್ಟು ಕೆಬ್ಬನು ಬೇಕಾಗಿತ್ತು ರೀ. ಸಿದ್ಧಲಿಂಗ ಮಹಾರಾಜರಿಗೆ ಒಂದಿಷ್ಟು ಕೆಬ್ಬನು ಬೇಕಾಗಿತ್ತು. ಆ ಕೆಬ್ಬನ ತರ್ವಕಂತ ತಿಳ್ಕೊಂಡು ಭಕ್ತರು ಸೊಲ್ಲಾಪುರಕ್ಕೆ ಹೋಗಿದ್ರು. ಸೊಲ್ಲಾಪುರಕ್ಕೆ ಹೋದಾಗ ಅಲ್ಲಿಂದ ಕೆಬ್ಬನು ಬರ್ಬೇಕಲ್ರಿ, ಅವು ಇಷ್ಟು ದೊಡ್ಡ ಎಂಗಲ್ಲದಾವ್. ನಾ ಮೊನ್ನೆ ಹೋಗಿದ್ದೀವಿ, ಎಲ್ಲಿ ಕಕ್ಕಳ ಮೇಲಿಗೆ ಒಂದು ತಿಂಗಳು ಸಿದ್ಧಲಿಂಗ ಮಹಾರಾಜರದ ಪುರಾಣ ಹೇಳಿನಿ ನಾನು. ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸನ್ನಿಧಾನದೊಳಗ ಸಿದ್ಧಲಿಂಗ ಮಹಾರಾಜರದ ಒಂದು ತಿಂಗಳು ಅದ ಊರೊಳಗಣ ನಾನು ಪುರಾಣ ಹೇಳಿದ್ನಿ. ಆಗ ತೇರು ನೋಡಿದ್ರ, ತೇರಿನ ಒಳಗಡೆ ಹೋಗಿ ನೋಡಿದ್ರ ಇಂತಿಂಥ ಎಂಗಲ್ಲದವ್ರಿ ಒಳಗೆ. 100 ವರ್ಷ ಆಯ್ತು ತೇರು ಮಾಡಿ, ಏನೂ ಆಗಿಲ್ಲ. ಹೆಂಗದ ಹಂಗೆ ಅದ. 100 ವರ್ಷದ ಶತಮಾನೋತ್ಸವ ಮೊನ್ನೆ ಆಚರಣೆ ಮಾಡಿದ್ರು. ಆ ತೇರು ತಯಾರು ಮಾಡಾಕ ಕೆಬ್ಬನ ಬರಬೇಕಾಗಿತ್ತು. ಭಕ್ತರಿಗೆ ಹೇಳಿದ್ರು ತಗೊಂಡು ಬರಿ ಕೆಬ್ಬನ ಅಂತಂದಾಗ, ದೊಡ್ಡ ಕೆಬ್ಬನ ಹೆಂಗಲ್ಲವು, ಅವು ಹೊತ್ಕೊಂಡು ಬರಂಗಿಲ್ಲ ಅಂತ ತಿಳ್ಕೊಂಡು ಟ್ರೇನಿನವರಿಗೆ ಅಲ್ಲಿ ತರುವ್ರಿ. ಎಲ್ಲಿ ಲಚ್ಚಾನಕ್ಕೆ ತರುವಿ, ಇದನ್ನೊಂದಿಟ್ಟು ಕೆಬ್ಬನ ಇಳಿಸಿ ಹೋಗ್ರಿ, ನಮ್ಮ ಸಿದ್ಧಲಿಂಗ ಮಹಾರಾಜರೇ ಹೇಳ್ಯಾರಂತ. ಅವತ್ತಿನ ಕಾಲದೊಳಗೆ ಬ್ರಿಟಿಷರ ಆಡಳಿತ ಇತ್ತು. ಇನ್ನೂ ನಮಗೆ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಬ್ರಿಟಿಷರ ಆಳ್ವಿಕೆ. ಆ ಸಂದರ್ಭದೊಳಗೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಬ್ರಿಟಿಷರು ಇಲ್ಲ, ಅಲ್ಲಿ ಲಚ್ಚಾನಕ್ಕೆ ಸ್ಟೇಷನ್ ಇಲ್ಲ, ನಮ್ಮ ಟ್ರೇನ್ ಎಲ್ಲಿ ನಿಂದಿರ್ತದ ಅಂದ್ರೆ ಎಲ್ಲಿ ಸ್ಟೇಷನ್ ಅದ ಅಲ್ಲಿ ನಿಂದಿರ್ತದ, ಇಲ್ಲ ಅಂದ್ರೆ ನಿಂದರಂಗಿಲ್ಲ, ಅದಕ್ಕೆ ಒಯ್ಯಾಕ ಬರಂಗಿಲ್ಲ ಅಂತ ಅಲ್ಲೇ ಬಿಟ್ರು. ಭಕ್ತರು ಬಹಳ ಕೇಳ್ಕೊಂಡ್ರು, ಹಂಗ ಮಾಡಬೇಡ್ರಿ, ಸಿದ್ಧಲಿಂಗ ಮಹಾರಾಜರಂದ್ರ ಅವತಾರಿ ಪುರುಷರದಾರ, ಅವ್ರು ಏನಂತಾರ ಅದಾಗ್ತದ ಅಂತ ಮಹಾತ್ಮರದಾರ. ನಾವು ಅವ್ರ ಪರವಾಗಿ ವಿನಂತಿ ಮಾಡ್ಕೊಂತೀವಿ, ತೇರು ತಯಾರು ಮಾಡಾಕ. ಅವರ ಗುರುಗಳು ಶಂಕರಲಿಂಗ ಮಹಾರಾಜರ ತೇರು ತಯಾರು ಮಾಡಾಕ ಕೆಬ್ಬನ ಕೊಳಂಬಿದ್ದದ, ಹೆಂಗಾರ ಮಾಡಿ ಒಂದಷ್ಟು ತರಿಬಿ ಅಲ್ಲಿ ಇಳಿಪು ಹೋಗ್ರಿ ಅಂತಂದ್ರೆ ಒಟ್ಟ ಕೇಳಲಿಲ್ಲ. ಬ್ರಿಟಿಷರ ಆಡಳಿತ ಬಹಳ ಸ್ಟ್ರಿಕ್ಟ್ ಆಗಿತ್ತು. ಅವರು ಹೇರ್ಕೊಳ್ಳಾರ್ದ ಟ್ರೇನ್ ಚಾಲು ಮಾಡಿದ್ರು. ಸಿದ್ಧಲಿಂಗ ಮುತ್ತೆ ಇಲ್ಲೇ ಕೂತಿದ್ರಿ, ಸೊಲ್ಲಾಪುರಕ್ಕೆ ಅವ್ನು ಹೋಗಿಲ್ಲ. ಇವರು ಟ್ರೇನ್ ತರುವ ಅಲ್ಲಿ ಕೆಬ್ಬನ ಹೇರ್ಕೋರಿ ಅಂದದ್ದು ಇವ್ರು ಹೇರ್ಕೊಳ್ಳಾರದ್ದು ಏನೂ ಗೊತ್ತಿಲ್ಲ. ಮತ್ತು ಆವತ್ತಿನ ಕಾಲದೊಳಗೆ ಫೋನು ಇಲ್ಲ, ಯಾರು ಭಕ್ತರು ಫೋನ್ ಮಾಡಿ ಹೇಳೂ ಇಲ್ಲ. ಸಿದ್ಧಲಿಂಗ ಮುತ್ಯ ಲಚ್ಚಾನ ಮಠದೊಳಗೆ ಕುಂತಿದ್ದ. ಗೊತ್ತಾತ್ ನೋಡ್ರಿ ಅವನಿಗೆ ಇಲ್ಲೇ ಕುಂತಲ್ಲೇನ. ಮಹಾತ್ಮರಿಗೆ ಎಲ್ಲಾನು ಗೊತ್ತಾಗ್ತದ, ಹಿಂದೆ ಏನಾಗ್ಯದ ಅನ್ನೋದು ಗೊತ್ತಾಗ್ತದ, ಮುಂದೆ ಏನಾಗುತ್ತದ ಅನ್ನೋದು ಗೊತ್ತಾಗುತ್ತದ. ತ್ರಿಕಾಲ ಜ್ಞಾನಿಗಳಿರ್ತಾರ ಮಹಾತ್ಮರು. ಸಿದ್ಧಲಿಂಗ ಮುತ್ಯ ಮಠದಾಗ ಕುಂತಿದ್ದ. ಅವ್ರಿಗೇನಂದ ಗೊತ್ತಾಯ್ತು ಅಂತಂದ್ರೆ, ಇವರು
ನಮ್ಮ ಗುರುವಿನ ತೇರು ಮಾಡಕ್ಕೆ ಕೆಬ್ಬನ ಹೇರ್ಕೊಂಡು ಬರಲಿಲ್ಲಲ್ಲ. ಇಲ್ಲಿ ಸ್ಟೇಷನ್ ಮಾಡಿಲ್ಲ ಇವರು. ಇಲ್ಲಿ ಸ್ಟೇಷನ್ ಇಲ್ಲ ಅಂತ ತಿಳ್ಕೊಂಡು ಆ ಕೆಬ್ಬನ ಹೇರ್ಕೊಂಡು ಬರಲಿಲ್ಲ ಅಂತ ತಿಳ್ಕೊಂಡು ಮನಸ್ಸಿನೊಳಗ ಸಂಕಲ್ಪ ಮಾಡಿದ್ರು, ಇಲ್ಲಿ ಸ್ಟೇಷನ್ ಆಗ್ಬೇಕಲ್ಲಪ್ಪ, ನನ್ನ ಮಠದ ಎದುರುಗಡೆನ ಸ್ಟೇಷನ್ ಆಗಬೇಕು, ನಾಳೆ ಭಕ್ತರು ಬರೋರಿಗೆ ಅದು ಅನುಕೂಲ ಆಗಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಮಠದೊಳಗೆ ಕುಂತು ಬಿಟ್ರು. ಅಲ್ಲಿ ಸೋಲಾಪುರದಾಗ ಟ್ರೈನ್ ಚಾಲು ಆದದ್ದು, ಲಚ್ಚಾನ ಮಠದ ಎದುರುಗಡೆ ಬಂದು ಟ್ರೇನ್ ತಂದ ತಾನ ಬಂದಾಗಿ ನಿಂತು ಬಿಟ್ಟಿತ್ತು. ಲಚ್ಚಾನದ ಮಠದ ಎದುರುಗಡೆ ತಾನ ಟ್ರೇನ್ ನಿಂತು ಬಿಟ್ಟಿತ್ತು. ಅವರು ಟ್ರೇನ್ ಯಾಕೆ ನಿಂತಂತ ತಿಳ್ಕೊಂಡು ಎಲ್ಲರೂ ಬಂದು ಚೆಕ್ ಮಾಡಿದ್ರು, ಇಂಜನ್ ಚೆಕ್ ಮಾಡಿದ್ರು, ಮಷಿನ್ ಚೆಕ್ ಮಾಡಿದ್ರು, ಅಲ್ಲಿ ಇಲ್ಲಿ ಏನ್ ಬೇಕು ಎಲ್ಲ ಚೆಕ್ ಮಾಡಿದ್ರ ಟ್ರೇನಿಗೆ ಏನೂ ಆಗಿಲ್ಲ, ರೈಲ್ವೇಗೆ ಏನೂ ಆಗಿಲ್ಲ, ಆದ್ರೆ ಚಾಲು ಆಗವಲ್ತು. ಆನಂತರ ಬ್ರಿಟಿಷರು ಮೇಲಾಧಿಕಾರಿಗಳನ್ನ ಆ ರೈಲ್ವೆ ಮಾಡಾಕ ರಿಪೇರಿ ಮಾಡಾಕ ಯಾರು ಸ್ಪೆಷಲ್ ಅದಾರಲ್ಲ ಅವರೆಲ್ಲರನ್ನೂ ಕರೆಸಿದ್ರು. 3 ದಿನ ಅಲ್ಲೇ ನಿಂತ್ರಿ, ರೈಲ್ವೆ ಚಾಲೂನ ಆಗಲಿಲ್ಲ. ಮತ್ತು ರೈಲ್ವೆಗೆ ಏನೂ ಆಗಿಲ್ಲ, ಒಂದು ನಟ್ಟು ಹೋಗಿಲ್ಲ, ಎಲ್ಲ ಬರೋಬರಿ ಐತಿ, ಚಾಲು ಮಾತ್ರ ಆಗವಲ್ತು. 3 ದಿನ ಪ್ರಯತ್ನ ಮಾಡಿದ್ರು, ಚಾಲು ಆಗಲಾರಕ್ಕೆ ಲಚ್ಚಾನದವರು ಅಲ್ಲಿ ಹೋಗಿ ನೋಡಾಕ ನಿಂತಿದ್ರು. ಒಬ್ರು ಹೇಳಿದ್ರು, ಹಿರಿಯರು ಹೇಳಿದ್ರು, ಸಾಹೇಬ್ರ ನಿಮ್ಮ ಟ್ರೇನ್ 3 ದಿನ ಅಲ್ಲ, 3 ದಿನ ಅಲ್ಲ 3 ವರ್ಷ ಇಲ್ಲೇ ನಿಂತರೂ ಚಾಲು ಆಗಂಗಿಲ್ಲ ನಿಮ್ಮ ಟ್ರೇನ. ಅವ ಅಧಿಕಾರಿ ಅಂದ, ಮತ್ತಿನ್ನು ಹೆಂಗೆ ಮಾಡ್ಬೇಕು, ಯಾಕೆ ಬಂದು ಬಿದ್ದದ ಅಂತ ವಿಚಾರ ಮಾಡಬೇಡ್ರಿ. ಎದುರುಗಡೆ ಸಿದ್ಲಿಂಗ ಮುತ್ಯ ಕುಂತಾನ ಒಳಗ, ಸಿದ್ದಪ್ಪ ಮುತ್ಯ ಅದಾನ, ಲಚ್ಚಾಣದೊಳಗೆ ಸಿದ್ಲಿಂಗ ಮುತ್ಯ ಅದಾನ, ಸ್ವಲ್ಪ ಹೋಗಿ ಬೆಟ್ಟಾಗಿ ಒಂದಿಟ್ಟು ಕಾಯಿ ಟೆಂಗ ಮಾಡಿ ಅವ್ರಿಗೆ ಬೆಟ್ಟಾಗಿ ಬರ್ರಿ ಅಂತ ಒಬ್ರು ಹಿರಿಯರು ಹೇಳಿದರು. ಅವರು ದೇವರ ನಂಬವರಲ್ಲ ಬ್ರಿಟಿಷರು, ಆದರೂ ಮತ್ತಿನ್ನು ಅನಿವಾರ್ಯ ಟ್ರೇನ್ ನಿಂತದ ಅಂತ ತಿಳ್ಕೊಂಡು ಬಂದ ಮುತ್ಯಾಗ ನಮಸ್ಕಾರ ಮಾಡಿದಾಗ ಲಚ್ಚಾಣದೊಳಗೆ ಸಿದ್ಲಿಂಗ ಮುತ್ಯ ಅಂತ ಬಂದು, ಯಪ್ಪ ನಮ್ಮ ಟ್ರೇನ್ ಚಾಲು ಆಗವಲ್ತ್ರಿ, ನಿಮ್ಮ ಮಠದ ಎದುರುಗಡೆನ ಬಂದು ಬಿದ್ದದ್ರಿ ಅಂತಂದಾಗ ಅವಂದ, ಯಾಕೆ ಬಂದು ಬಿದ್ದದ್ರಿ, ಓ ಏನಾಗ್ಯದ ಅವ್ರಂದ್ರು, ಮತ್ತೆ ಯಾಕೆ ಬಂದು ಬಿದ್ದದ ಏನಾಗ್ಯದ ಅನ್ನೋದು ಗೊತ್ತಿದ್ರೆ ನಾವ್ಯಾಕೆ ನಿಮ್ಮ ಹತ್ತಿರ ಬರ್ತಿದ್ದೀವ್ರಿ ಅಪ್ಪ, ನಮಗೆ ಗೊತ್ತಾಗಲಾರಕ ನಿಮ್ಮ ಹತ್ತಿರ ಬಂದದೀವಿ ನಾವು. ಆಗ ಸಿದ್ಲಿಂಗ ಮುತ್ಯ ಹೇಳ್ದಂತ, ಟ್ರೇನಿಗೆ ಏನಾಗಿಲ್ರಿ, ಅದಕ್ಕೇನೂ ಆಗಿಲ್ಲ, ಅದು ಯಾಕೆ ಚಾಲು ಆಗಂಗಿಲ್ಲ ಅಥವಾ ಎಲ್ಲಿ ತನಕ ಚಾಲು ಆಗಂಗಿಲ್ಲ ಅಂತಂದ್ರೆ ನಮ್ಮ ಗುರುವಿನ ತೇರು ಮಾಡಾಕ ಕೆಬ್ಬನ ನೀವು ತರಂಗಿಲ್ಲ, ಇಲ್ಲಿ ಸ್ಟೇಷನ್ ಮಾಡಂಗಿಲ್ಲ ಅಂತಂದಿರಲ್ಲ, ಸ್ಟೇಷನ್ ಇಲ್ಲ ಅಂತ ಅಂದಿರಲ್ಲ. ಯಾವಾಗ ನೀವು ಸೊಲ್ಲಾಪುರದಿಂದ ಆ ಕೆಬ್ಬನ ತಂದು ಇಲ್ಲಿ ಒಗದು ಇಲ್ಲೊಂದು ಸ್ಟೇಷನ್ ಮಾಡ್ತಿರಲ್ಲ, ಅಲ್ಲಿ ತನಕ ನಿಮ್ಮ ಟ್ರೇನ್ ಚಾಲು ಆಗಂಗಿಲ್ಲ ಹೇಳಿದ್ರಂತ ಸಿದ್ಲಿಂಗ ಮುತ್ಯ. ಹಂಗಾರ ಮತ್ತು ಕೆಬ್ಬನ ತಂದ್ರೆ ಚಾಲು ಆಗ್ತದನ್ರಿ, ತಂದು ನೋಡ್ರಲ್ಲ. ಬ್ಯಾರೆ ಟ್ರೈನ್ ಚಾಲು ಮಾಡಿ ಅಲ್ಲಿ ಇದ್ದದ ಕೆಬ್ಬನ ಎಲ್ಲ ಹೇರ್ಕೊಂಡು ತಂದು ಮಠಕ್ಕೆ ಬಂದು ಅದನ್ನು ಇಳಿಸಿ 2 ನಿಮಿಷನಾಗ ಚಾಲು ಮಾಡಿದ್ರೆ ತಾನ ಟ್ರೈನ್ ಚಾಲು ಆಯ್ತಂತ್ರಿ. ಅದು ಬರೀ 2 ನಿಮಿಷನೊಳಗೆ ತಾನ ಟ್ರೈನ್ ಚಾಲು ಆಗಿತ್ತು. ಅವ್ರ ಶಕ್ತಿ ಎಂತದ್ದು ಅಂತಂದ್ರೆ ಹೋಗು ಟ್ರೈನ್ ಅವ್ರ ಮಠದ ಮುಂದೆ ನಿಂದ್ರಿಸಿಬಿಟ್ರು ಕೆಬ್ಬನ ಬರಲಾರದ ಸಲುವಾಗಿ. ಕಾರಣ ಏನು ಅಂತಂದ್ರೆ ಮಹಾತ್ಮರಲ್ಲಿ ಅಂಥ ಶಕ್ತಿ ಇರ್ತದ. ಅದಕ್ಕೆ ನಾವು ಮಹಾತ್ಮರತೆಗೆ ಹೋಗಿ ಅಡ್ಡ ಬೀಳ್ತೀವಿ, ಉದ್ದು ಬೀಳ್ತೀವಿ, ನಮಸ್ಕಾರ ಮಾಡ್ತೀವಿ. ಯಪ್ಪ ನಮಗೊಂದಿಟ್ಟು ಮನ್ಯಾಗ ಕಾಡಾಕತ್ತದ ನೋಡ್ರಿ, ಭಾಳ ಕಾಡಾಕತ್ತದ ನೋಡ್ರಿ ಅಪ್ಪ ಅಂತೂ ಮಹಾತ್ಮರಿಗೆ ಹೋಗಿ ಕೇಳ್ತೀವಿ. ಯಾಕಂದ್ರೆ ಅವರಲ್ಲಿ ಅಂಥ ಶಕ್ತಿ ಇರ್ತದ. ನಿಮ್ಮಲ್ಲಿರ್ತಕ್ಕಂಥ ಬಡತನವನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ, ನಿಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಾದಿಗಳನ್ನು ಕಳೆಯತಕ್ಕಂಥ ಶಕ್ತಿ ನಿಮಗೆ ಯಾರಾದರೂ ಮಾಡಿಸಿದ್ರು, ನಿಮಗೇನಾದರೂ ತೊಂದರೆ ಆಗಿತ್ತಂದ್ರೆ ಅದೆಲ್ಲವನ್ನು ಕಳೆಯತಕ್ಕಂಥ ಶಕ್ತಿ ಸದ್ಗುರುನಾಥನಿಗೆ ಬಿಟ್ಟರೆ ಬೇರೆ ಯಾರ ಹತ್ತಿರನೂ ಇಲ್ಲ. ಅದಕ್ಕೆ ನಾವು ಅವರಿಗೆ ಶರಣಾಗತಿ ಆಗಬೇಕು. ಅಂತಹ ಶಕ್ತಿಯುಳ್ಳ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅಂತಹ ಶಕ್ತಿಯುಳ್ಳವರು. ಅವ್ರಿಗೇನು ಸಂಕಲ್ಪ ಆಯಿತು ಅಂತಂದ್ರೆ ಹುಬ್ಬಳ್ಳಿಯೊಳಗ ಸಿದ್ಧಾರೂಢ ಮಹಾರಾಜರಂತ ನೋಡ್ರಿ, ಇವ್ರು ಎಷ್ಟು ದೊಡ್ಡವ್ರು ಇರ್ಬೇಕು, ಸಿದ್ಧಾರೂಢ ಮುತ್ಯ ಎಷ್ಟು ಶಕ್ತಿವಂತ ಇರ್ಬೇಕು. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಆ ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಭೇಟಿ ಆಗ್ಬೇಕಂತ
ಹೋಗ್ಬೇಕಂತ ಸಂಕಲ್ಪ ಮಾಡ್ತಾರಂದ್ರೆ ಅವರೆಷ್ಟು ದೊಡ್ಡವ್ರು ಇರ್ಬೇಕು. ಮತ್ತು ಅವರಲ್ಲಿ ಏನಿದಿಲ್ರಿ, ಮತ್ತು ಅವ್ರು ದೊಡ್ಡವರು, ಇವ್ರು ದೊಡ್ಡವರು, ಸಿದ್ಧಾರ್ಡ್ ಮುತ್ಯ ದೊಡ್ಡವ, ಲಚಾನ್ ಸಿದ್ಲಿಂಗ್ ಮುತ್ಯ ಸಣ್ಣವ, ಹಿಂಗ ಅವರಲ್ಲಿ ಏನೂ ಇಲ್ಲ, ಅವರೆಲ್ಲ ಸಮಾನರೇ. ನಮ್ಮಲ್ಲಿ ಇರ್ತದ ನೋಡ್ರಿ, ಏನು, ನಾ ದೊಡ್ಡವ, ನಾವು ಮೇಲಿನವ, ನಾ ತಳಗಿನವ, ನಮ್ಮಲ್ಲಿ ಭಾವನೆ ಇರ್ತದೆ. ಆದ್ರೆ ಮಹಾತ್ಮರಲ್ಲಿ ಅಂಥ ಭಾವನೆನ ಇರಂಗಿಲ್ಲ. ಬಹುತೇಕ ನಿಮ್ಗೆ ಗೊತ್ತಿರಬೇಕು, ಸಿದ್ದೇಶ್ವರ ಸ್ವಾಮಿಗಳು ಬಂದರು ಅಂತಂದ್ರೆ ಕಾರ್ಯಕ್ರಮಕ್ಕೆ, ಅಥವಾ ನಾವು ಅವ್ರ ತೆಕ್ ಹೋದಿವಂತಂದ್ರೆ ವಾಕಿಂಗ್ ಮಾಡ್ಕೋಂತ ಬಂದರು ಅಂತಂದ್ರೆ ಹಿಂಗೆ ನೆಲದ ಮೇಲೆ ಕೂತು ಬಿಡ್ತಿದ್ರಿ. ಅರೆ, ಈ ನಾಡಿನ ಸಂತರು ಅಂತ ಹೇಳ್ತೀವಿ ನಾವು. ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರಿಗೆ ಯಾವ ಮಹಾರಾಜ ಕುರ್ಚಿ ದೊಡ್ಡ ಅಂತ ಏನೂ ಬೇಕಾಗಿಲ್ಲ, ಇದೂ ಬೇಕಾಗಿಲ್ಲ. ಇನ್ನು ನಾವು ಇಂಥ ಕುರ್ಚಿ ಮ್ಯಾಗ ಕೊಂಡಿರ್ತೀವಿ ನಾವು. ಸಿದ್ದೇಶ್ವರ ಅಪ್ಪಗಳು ಬಂದ್ರಂದ್ರೆ ಇದನ್ನ ತೆಗೀರಿ, ಆ ಪ್ಲಾಸ್ಟಿಕ್ ಕುರ್ಚಿ ಇಡ್ರಿ ಅಂತಿದ್ರು ಅವರು. ಸಾದಾ ಕುರ್ಚಿದ ಮ್ಯಾಗ ಕುಂತು ಸೀದಾ ಸಾದಾ ಪ್ರವಚನ ಮಾಡಿ ಹೋಗ್ತಕ್ಕಂಥ ನಿಜವಾದ ಸಂತರು ಯಾರು ಅಂತಂದ್ರೆ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು, ಪುಣ್ಯಾತ್ಮರ. ಅಂಥವರನ್ನ ನಾವು ದೇವರಂತ ನಾವು ಕಾಣ್ತೀವಿ ಇವತ್ತಿನ ಕಾಲದೊಳಗೆ. ಯಾಕಂತಂದ್ರೆ ಅವರಲ್ಲಿರ್ತಕ್ಕಂಥ ಸರಳತೆ, ದೊಡ್ಡವರನ್ನೋದಿಲ್ಲ, ಸಣ್ಣವರನ್ನೋದಿಲ್ಲ, ಅಂಥವ್ರು. ಹಂಗ ಲಚ್ಚಾನ ಮಹಾರಾಜರು ಅವರು ಸಂತರನ್ನು ಭೇಟಿ ಆಗ್ಬೇಕಾದ್ರೆ, ಮಹಾತ್ಮರನ್ನು ಭೇಟಿ ಆಗ್ಬೇಕಾದ್ರೆ ಅವ್ರಿಗೊಂದು ಖುಷಿ, ಬಹಳ ದೊಡ್ಡ ಸಂತೋಷ.